ಶಿವಂ ಸುಂದರಂ. ನಾನು ಸಖತ್ ಹರಿಶ್ಚಂದ್ರ. ನಾವು ಸಿನಿಮಾ ಟಿಕೆಟ್ ಬುಕ್ ಮಾಡೋಕ್ಕೆ ಬುಕ್ ಮೈ ಶೋ ಅಲ್ಲಿ ಅಥವಾ ಯಾವುದೋ ಬುಕಿಂಗ್ ಆ್ಯಪಿನಲ್ಲಿ ಓಪನ್ ಮಾಡಿದರೆ ನಮಗೆ 3-4 ಥರದ ಸ್ಕ್ರೀನ್ ತೋರಿಸುತ್ತೆ. ಒಂದು 2D, ಮತ್ತೊಂದು 3D, ಮತ್ತೊಂದು 4DX, ಮತ್ತೊಂದು ಐಸ್ ಅಂತೇಳಿ. ಮೊದಲೆಲ್ಲ ನಾವು ಸಿಂಗಲ್ ಥಿಯೇಟರಲ್ಲಿ ಸಿನಿಮಾ ನೋಡುವಾಗ ಒಂದೇ ಸ್ಕ್ರೀನ್ ಇರ್ತಾ ಇತ್ತು. ಅದಕ್ಕೆ ನಾವು 2D ಅಂತ ಹೇಳ್ತೇವೆ, ಟೂ ಡೈಮೆನ್ಷನ್ ಸ್ಕ್ರೀನ್ ಅಂತ ಹೇಳ್ತೇವೆ. ನಮ್ಮ 2 ಡೈಮೆನ್ಷನ್ ಸ್ಕ್ರೀನ್ ಮೊಬೈಲಲ್ಲೂ ಲ್ಯಾಪ್ಟಾಪಲ್ಲಿ ಎಲ್ಲ 2 ಡೈಮೆನ್ಷನ್ ಸ್ಕ್ರೀನ್ ಇರುತ್ತೆ. ಆಮೇಲೆ ಅದೇ ಸಿಂಗಲ್ ಥಿಯೇಟ್ರಲ್ಲಿ ನಾವು 3D ಫಿಲ್ಮ್ ಕೂಡ ನೋಡಿದ್ದೇವೆ. ಸ್ಕ್ರೀನ್ ಸೇಮ್ ಇರುತ್ತೆ, ಮಾತ್ರ 3D ಗ್ಲಾಸ್ ಹಾಕೊಂಡು ನಾವು ಸಿನಿಮಾ ನೋಡಿರ್ತೀವಿ. ಅದರಲ್ಲಿ 3D ಎಕ್ಸ್ಪೀರಿಯನ್ಸ್ ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತೀರಾ. ಸ್ಕ್ರೀನಿಂದ ಒಂದು ಸ್ವಲ್ಪ ಕ್ಯಾರೆಕ್ಟರ್ಗಳು ಎಲ್ಲ ಮುಂದೆ ಬರೋ ಥರ ಕಾಣುತ್ತೆ. ಇನ್ನೂ ಸ್ವಲ್ಪ ಮುಂದೆ ಬಂದರೆ 70, 90 ಸಿನಿಮಾಗಳಿದೆ. ಆದರೆ ಅದೆಲ್ಲ ದೊಡ್ಡ ದೊಡ್ಡ ಸ್ಕ್ರೀನಲ್ಲಿ ಬರಲ್ಲ. ಮಾಲಲ್ಲಿ ಎಕ್ಸಿಬಿಷನ್ಗಳೆಲ್ಲ ಸಣ್ಣ ಸಣ್ಣ ಸ್ಕ್ರೀನಲ್ಲಿ 70 ಮತ್ತು 90 ಸಿನಿಮಾಗಳು ತೋರಿಸ್ತಾರೆ. ಅದು 10-15 ಮಿನಿಟ್ಸ್ಗೆ ಇರುತ್ತೆ ಸಿನಿಮಾ. ಅದು 3Dಕ್ಕಿಂತ ಒಂದು ಸ್ವಲ್ಪ ಅಪ್ಡೇಟೆಡ್ ಇರುತ್ತೆ, ಒಂದು ಸ್ವಲ್ಪ ಬೇರೆ ಎಫೆಕ್ಟ್ಗಳಿರ್ತವೆ. ಆದರೆ ಈಗ PVR ಐನಾಕ್ಸ್ನವರೆಲ್ಲ ಹೊಸ ಸ್ಕ್ರೀನ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರಲ್ಲಿ ಒಂದು ಐಸ್ ಅಂತೇಳಿ, ICE, ಮತ್ತೊಂದು 4DX ಅಂತೇಳಿ, ಆಮೇಲೆ IMAX ಅಂತೇಳಿ. ಸೊ ಎಲ್ಲ ಥಿಯೇಟರ್ಗಳಲ್ಲಿ ನಾನು ಸಿನಿಮಾ ನೋಡಿ ಬಂದೆ. ಸೊ ನಾನು ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ತೇನೆ. ಆಮೇಲೆ ನೀವು ಕೂಡ ಈ ಸಿನಿಮಾಗಳನ್ನು ನೋಡ್ಬೋದಾ, ಈ ಥಿಯೇಟರ್ಗಳನ್ನು ಎಂಜಾಯ್ ಮಾಡ್ಬೋದಾ ಅಂತ ಹೇಳ್ತೇನೆ. ಐಸ್ ಥಿಯೇಟರ್ನಲ್ಲಿ ಸಿನಿಮಾ ಶುರುವಾಗುವ ಮೊದಲು ಅದಕ್ಕೆ ಇಂಟ್ರೊಡಕ್ಷನ್ ಲೈಟ್ ತೋರಿಸ್ತಾರೆ. ನೋಡಿ, ಈ ರೀತಿ ಇರುತ್ತೆ ಇಂಟ್ರೊಡಕ್ಷನ್ ಲೈಟ್ಸ್. ಈ ಲೈಟ್ಸ್ ಅನ್ನು ನೋಡಿ ನನಗೆ ಫುಲ್ ಎಕ್ಸೈಟ್ಮೆಂಟ್ ಆಗುತ್ತೆ. ಸಿನಿಮಾ ನೋಡೋ ಮೊದಲು ನಾನೇನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಅದು 280 ಡಿಗ್ರಿಯಲ್ಲಿ ನಮಗೆ ಸಿನಿಮಾದ ಎಕ್ಸ್ಪೀರಿಯನ್ಸ್ ತೋರಿಸುತ್ತೆ ಅಂತ ಹೇಳಿತ್ತು. ನಾನು ಅಂದ್ಕೊಂಡೆ 280 ಡಿಗ್ರಿಯಲ್ಲಿ ಫುಲ್ ಸ್ಕ್ರೀನ್ ಇರುತ್ತೆ, ನಾವುಗಳು ಹಿಂಗೆ ಕೂತಿರ್ತೇವೆ, ಫುಲ್ 280 ಡಿಗ್ರಿಯಲ್ಲಿ ಸ್ಕ್ರೀನ್ ಇರುತ್ತೆ, ಎಲ್ಲ ಕಡೆಯಿಂದ ಸಿನಿಮಾ ನೋಡೋದು ಅಂತ ಹೇಳಿ. ಇದರಲ್ಲಿ ಹೇಗೆ 280 ಡಿಗ್ರಿಯಲ್ಲಿ ಸಿನಿಮಾ ತೋರಿಸ್ತಾರೆ, ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಇದರಲ್ಲಿ ನಡುವೆ ಗ್ಯಾಪ್ ಇದೆ, ಇದು LCD ಸ್ಕ್ರೀನ್ ಥರ ಇದೆ. ಸೊ ಅದು ಹೇಗೆ ಫುಲ್ ಸ್ಕ್ರೀನ್ ಬರುತ್ತೆ, ಎಂಜಾಯಬಲ್ ಆಗುತ್ತಾ ಅಂತ ಹೇಳಿ ನನಗೊಂದು ಡೌಟ್ ಇತ್ತು. ನನ್ನ ಡೌಟ್ ಥರನೇ ಆಯಿತು ಆ್ಯಕ್ಚುಲಿ. ಸಿನಿಮಾದಲ್ಲಿ ಸ್ಕ್ರೀನ್ ತೋರಿಸ್ತಾರೆ, ಸ್ಕ್ರೀನಲ್ಲಿ ಸಿನಿಮಾ ಇರುತ್ತೆ. ಈ ಎರಡೂ ಕಡೆಯಲ್ಲಿರುವ LCDಗಳಲ್ಲಿ ಆ್ಯಕ್ಚುಲಿ ಸಿನಿಮಾ ಕಾಣಲ್ಲ, ಜಸ್ಟ್ ರಿಫ್ಲೆಕ್ಟ್ ಆಗುತ್ತೆ. ಸಿನಿಮಾದಲ್ಲಿ ಯಾವ ಕಲರ್ ಬರುತ್ತೋ, ಅಂದರೆ ಈಗ ಸಿನಿಮಾದಲ್ಲಿ ಗ್ರೀನ್ ಸೀನ್ ಇದ್ರೆ ಇಲ್ಲಿ ಕೂಡ ಗ್ರೀನ್ ಶೇಡ್ ಕಾಣುತ್ತೆ, ಆದರೆ ಎಲ್ಲೋ ಇದ್ರೆ ಇಲ್ಲಿ ಕೂಡ ಯೆಲ್ಲೋ ಶೇಡ್ಸ್ ಕಾಣುತ್ತೆ. ಈ ಸೈಡ್ಗಳಲ್ಲಿರುವ LCDಗಳಲ್ಲಿ ಯಾವ ರೀತಿಯ ಸಿನಿಮಾದ ವಿಜುವಲ್ಸ್ ಕಾಣಲ್ಲ, ಓನ್ಲಿ ಲೈಟ್ಗಳು ಕಾಣುತ್ತೆ. ಆಮೇಲೆ ಸಿನಿಮಾ ಕಾರ್ನರಲ್ಲಿ ಒಂದು ಸ್ವಲ್ಪ ಲೈಟ್ಗಳು, ರಿಫ್ಲೆಕ್ಷನ್ ಲೈಟ್ಗಳು ಇಟ್ಟಿರ್ತಾರೆ. ಅದು ಗನ್ ಶಾಟ್ ಆದಾಗ ಆ ರೀತಿ ಯಾವುದೋ ಸೌಂಡ್ ಬಂದಾಗ ಚಟ್ ಅಂತ ರಿಫ್ಲೆಕ್ಟ್ ಆಗುತ್ತೆ. ಸೊ ಸಿನಿಮಾ ನೋಡೋರಿಗೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೆ ಇದರಲ್ಲಿ ಯಾವುದೇ ರೀತಿಯ ಎಕ್ಸ್ಟ್ರಾ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಇನ್ಫ್ಯಾಕ್ಟ್ ನಾನು ಹೇಳ್ಬೇಕಂದ್ರೆ ನನಗಿದು ಡಿಸ್ಟರ್ಬೆನ್ಸೇ ಆಗ್ತಿತ್ತು. ಬಿಕಾಸ್ ನಾವು ಸಿನಿಮಾ 2Dಯಲ್ಲಿ ನೋಡುವಾಗ ಸಿನಿಮಾ 2D ಸ್ಕ್ರೀನ್ ಇರುತ್ತೆ, ಫುಲ್ ಥಿಯೇಟರ್ ಎಲ್ಲ ಡಾರ್ಕ್ ಆಗಿರುತ್ತೆ. ಆದರೆ ಇದರಲ್ಲಿ ಥಿಯೇಟರ್ ಬ್ರೈಟ್ ಆಗಿರುತ್ತೆ, ಯಾಕೆಂದರೆ ಎರಡು ಕಡೆಯಲ್ಲಿ LCDಗಳಲ್ಲಿ ಲೈಟ್ಸ್ ಕಾಣೋದರಿಂದ ಥಿಯೇಟರ್ ಬ್ರೈಟ್ ಆಗಿರುತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ ಆಗಲ್ಲ. ಇದರಲ್ಲಿ ಯಾವ ರೀತಿಯ ಎಕ್ಸ್ಟ್ರಾ ಎಕ್ಸ್ಪೀರಿಯನ್ಸ್, ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ನನಗೆ ಸಿಗಲ್ಲ. ಜಸ್ಟ್ ಲೈಕ್ ನಾವು ರೂಮಲ್ಲಿ TV ನೋಡುವಾಗ ಲೈಟ್ ಎಲ್ಲ ಹಾಕೊಂಡು TV ನೋಡಿದ್ರೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇರುತ್ತೆ, ಲೈಟ್ ಆಫ್ ಮಾಡಿದರೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇರುತ್ತೆ, ಸೊ ಅದೇ ರೀತಿ ಇದೆ. ಸೊ ಇದರಲ್ಲಿ ಲೈಟ್ಸ್ ಎಲ್ಲ ಇರೋದ್ರಿಂದ, ಎಲ್ಲ ಕಡೆ LCD ಇರೋದ್ರಿಂದ ಇದರಲ್ಲಿ ಅಷ್ಟು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇಲ್ಲ. ನನಗನ್ಸುತ್ತೆ ಇದರಲ್ಲಿ ಎಕ್ಸ್ಟ್ರಾ ಏನೋ ಐಸ್ ಅಂತೇಳಿ ಹೆಸರಿಟ್ಟಿದ್ದಾರೆ, ಅಥವಾ ಈ ನಾರ್ಮಲ್ 2D ಸಿನಿಮಾ ಥಿಯೇಟರ್ಗಿಂತ ಎಕ್ಸ್ಟ್ರಾವಾದ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಇದ್ರಲ್ಲಿ ಸಿಗಲ್ಲ. ನನಗಂತೂ ಸಿಕ್ಕಿಲ್ಲ. ನೀವು ಒಮ್ಮೆ ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ. 4DX ಸಿನಿಮಾದ ಸೀಟ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂದರೆ ಸೀನ್ಗೆ. ಫಾರ್ ಎಕ್ಸಾಂಪಲ್, ಸಿನಿಮಾದಲ್ಲಿ ಕಾರ್ ಚೇಸಿಂಗ್ ಇರುತ್ತೆ, ಬೈಕ್ ಚೇಸಿಂಗ್ ಇರುತ್ತೆ, ಅಥವಾ ಗನ್ ಶಾಟ್ ಇರುತ್ತೆ, ಯಾವುದೇ ರೀತಿಯ ಮೂಮೆಂಟ್ ಇರುತ್ತೆ, ಆ ಮೂಮೆಂಟಿಗೆ ತಕ್ಕಂತೆ ನಮ್ಮ ಸೀಟ್ಸ್ ವೈಬ್ರೇಟ್ ಆಗುತ್ತೆ, ಹಿಂಗಿಂಗ್ ಆಗುತ್ತೆ, ಏರೋಪ್ಲೇನ್ ಬಂದರೆ ಹೀಗಾಗುತ್ತೆ. ಸೊ ಆ ರೀತಿಯ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಬಟ್ ಇದು ನನ್ನ ಪ್ರಕಾರ ಒಂದು 5 ನಿಮಿಷ ಓಕೆ, 10 ನಿಮಿಷ ಓಕೆ. ಎಂಟೈರ್ ಮೂವಿಯಲ್ಲಿ ನೀವು 2 ತಾಸಲ್ಲಿ 1.5 ತಾಸು ನಮ್ಮ ಸೀಟ್ ಅಲ್ಲಾಡ್ತಾನೆ ಇದ್ರೆ ಅದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿಲ್ಲ ಅಂತ ನನಗೆ ಅನಿಸುತ್ತೆ. ಒಂಥರ ಡಿಸ್ಟರ್ಬೆನ್ಸ್ ಆಗುತ್ತೆ, ಮೂವಿಯಲ್ಲಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಆಮೇಲೆ ತುಂಬ ಜನಗಳಿಗೆ ಇದರಲ್ಲಿ ವಾಂತಿ ಬಂತರ ಆಗುತ್ತಂತೆ, ಈವನ್ ನನಗೂ ಆಗಿತ್ತು. ಆಮೇಲೆ ಇದು ಮಕ್ಕಳಿಗೆಲ್ಲ ಏನೋ ಸ್ವಲ್ಪ ಚೆನ್ನಾಗಿ ಖುಷಿ ಕೊಡ್ಬೋದೇನೋ, ಬಟ್ ಅವರಿಗೂ ಕೂಡ ಎಷ್ಟು ಅಂತ ಆಗುತ್ತೆ. ಪೂರಾ ಸಿನಿಮಾ
ಸೀಟ್ ಅಲ್ಲಾಡ್ತಾನೆ ಇದ್ರೆ ಅದು ಒಂದು ನಾವು ಯಾವುದೋ ಗುಂಡಿ ರೋಡಲ್ಲಿ ಕಾರು ಓಡಿಸಿದ್ರೆ ಹೆಂಗಿರುತ್ತೆ, ಹಿಂಗೆ 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 ಹಿಂಗೆ. ಸೊ ಅದೇ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇಟ್ಸ್ ಅನ್ ಬ್ಯಾಡ್ ಎಕ್ಸ್ಪೀರಿಯನ್ಸ್, ಪ್ಲೀಸೆಂಟ್ ಮೂವಿ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಆಮೇಲೆ ಆ ಬಬಲ್ಸ್ ಏನು ಬರುತ್ತೆ, ನಾನು ನೋಡಿದ ಮೂವೀಸ್, ನಾನು ಬ್ಯಾಡ್ ಬಾಯ್ಸ್ ನೋಡಿದ್ದೆ. ಬ್ಯಾಡ್ ಬಾಯ್ಸಲ್ಲಿ ಆ ಬಬಲ್ಸ್ ಎಲ್ಲ ಏನು ಬಂದಿಲ್ಲ. ಫಾಕ್ಸ್ ಎಲ್ಲ ಬಂದಿತ್ತು, ಸ್ವಲ್ಪ ಕೆಲವು ಕಡೆ ನೀರಿನ ಸೀನಲ್ಲೆಲ್ಲ ಸ್ವಲ್ಪ ನೀರು ಸ್ಪ್ರೇ ಮಾಡಿದ ಥರ ಅನುಭವ ಆಗಿತ್ತು. ಬಟ್ ಇಟ್ಸ್ ನಾಟ್ ಎನಿ ಎಕ್ಸ್ಟ್ರಾ ಏನು ನನಗೆ ಅಷ್ಟೊಂದು ಇದಾಗಿಲ್ಲ. ಈವನ್ ಬಬಲ್ಸ್ ಬಂದ್ರೂ ಅಥವಾ ಫಾಕ್ಸ್ ಬಂದರೂ ಅದರಲ್ಲಿ ಏನು ಎಕ್ಸ್ಟ್ರಾ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನನಗೆ ಅನ್ಕೊಂಡಿಲ್ಲ. ಬಿಕಾಸ್ ನಾವೇನಾದರೂ ಸ್ಟೇಜ್ ಶೋ ನೋಡಿದಾಗ ಮೊದಲೆಲ್ಲ ಸ್ಟೇಜಲ್ಲಿ ಫಾರ್ಮ್ ಬಿಡ್ತಾ ಇದ್ರು, ಲೈಟ್ಸ್ಗಳು ರಿಫ್ಲೆಕ್ಟ್ ಆಗ್ತಾ ಇದ್ವಿ, ಅಥವಾ ಬಬಲ್ಸ್ಗಳು ಕೂಡ ಬಿಡ್ತಾ ಇದ್ರು. ಸೊ ಅದೇ ಕಾನ್ಸೆಪ್ಟನ್ನು ಇಲ್ಲಿ ಇವರು ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಇದರಲ್ಲೂ ಕೂಡ ನನಗೆ ಅಷ್ಟೊಂದು ಎಕ್ಸ್ಟ್ರಾ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಇನ್ಫ್ಯಾಕ್ಟ್ ನನಗೆ ತುಂಬ ಇರಿಟೇಟ್ ಆಗಿತ್ತು. ನಾನು ಇಂಟರ್ವ್ಯೂಲ್ಲೇ ಹೊರಗಡೆ ಬರೋಣ ಅಂದ್ಕೊಂಡಿದ್ದೆ, ಬಟ್ ಇಂಟರ್ವ್ಯೂಲಿ ಇರಲಿಲ್ಲ. ಮೂವಿಯಲ್ಲಿ ಒನ್ ಶಾರ್ಟಲ್ಲಿ ಎಲ್ಲ ಮೂವಿ ತೋರಿಸ್ಬಿಟ್ರು. ಇಟ್ಸ್ ನಾಟ್ ಎ ಪ್ಲೀಸೆಂಟ್ ಎಕ್ಸ್ಪೀರಿಯನ್ಸ್. ನನಗೆ ಈ ಕೂಡ 4DX ಸಿನಿಮಾ ಇಷ್ಟ ಆಗಿಲ್ಲ. ನೀವು ಕೂಡ ಒಮ್ಮೆ ಎಕ್ಸ್ಪೀರಿಯನ್ಸ್ ಬೇಕಾದ್ರೆ ಮಾಡ್ಕೊಳ್ಳಿ. ಇನ್ನೊಂದು 2D ಸ್ಕ್ರೀನ್ ಎಕ್ಸ್ ಅಂತೇಳಿ ಬರುತ್ತೆ. ಇದರಲ್ಲಿ 3 ಕಡೆ ಸ್ಕ್ರೀನ್ ಇರುತ್ತೆ, ಫ್ರಂಟ್ ಮತ್ತು 2 ಸೈಡಲ್ಲಿ ಸ್ಕ್ರೀನ್ ಇರುತ್ತೆ. ಅಟ್ ದ ಟೈಮ್ ಪ್ಯಾರಲಲ್ ಆಗಿ 3 ಸ್ಕ್ರೀನ್ ಅಲ್ಲಿ ಸಿನಿಮಾ ನಡೀತಾ ಇರುತ್ತೆ. ಬಟ್ ಇದ್ರಲ್ಲಿ ನಾನು ನೋಡಿಲ್ಲ, ಆದರೆ ನನ್ನ ಪ್ರಕಾರ ಇದು ಕೂಡ ಅಷ್ಟೊಂದು ಎಂಜಾಯಬಲ್ ಇರಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಬ್ಯಾಕ್ ಸೀಟಲ್ಲಿ ಕೂತ್ರೆ 3 ಸ್ಕ್ರೀನನ್ನು ಅಟ್ ದ ಟೈಮ್ ನೋಡ್ಬೋದು. ಬಟ್ ಮಿಡಲಲ್ಲಿ ಎಲ್ಲಾದರೂ ಕೂತ್ರೆ ನಮ್ಮ ನೆಕ್ ರೈಟ್ ಲೆಫ್ಟ್ ನೋಡ್ತಾನೆ ಇರಬೇಕಾಗುತ್ತೆ. 2D ಸ್ಕ್ರೀನ್ ಎಕ್ಸ್ ಅಲ್ಲಿ ನಾನು ಸಿನಿಮಾ ನೋಡಿಲ್ಲ. ಯಾರಾದರೂ ನೋಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿ ಹೇಗಾಗುತ್ತೆ ಅಂತೇಳಿ. ನನ್ನ ಪ್ರಕಾರ ಇದು ಕೂಡ ಅಷ್ಟೊಂದು ಎಂಜಾಯಬಲ್ ಇರಲ್ಲ ಅಂತ ಅನಿಸುತ್ತೆ, ನಾನು ವೆರಿಫೈ ಮಾಡಿದ ಪ್ರಕಾರ. ನೆಕ್ಸ್ಟ್ ನಾವು ಐಮ್ಯಾಕ್ಸ್ ಸ್ಕ್ರೀನ್ ಬಗ್ಗೆ ಮಾತಾಡೋಣ. ಐಮ್ಯಾಕ್ಸ್ ಸ್ಕ್ರೀನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಯಾಕೆಂದರೆ ಇದು ಸ್ಕ್ರೀನ್ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಫುಲ್ ಸ್ಕ್ರೀನ್ ಇರುತ್ತೆ. ಫುಲ್ ಸ್ಕ್ರೀನಲ್ಲಿ ನೋಡುವ ಮಜಾನೇ ಬೇರೆ. 2D ಸ್ಕ್ರೀನ್ ನಂತರ ಐಮ್ಯಾಕ್ಸ್ ಸಿನಿಮಾ ಯಾರಾದರೂ ಅಫೋರ್ಡ್ ಮಾಡೋದಾದರೆ ಐಮ್ಯಾಕ್ಸಿಂದಲ್ಲಿ ಮೂವಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇಂಗ್ಲೀಷ್ ಮೂವೀಸ್ಗಳು ಫಾರ್ ಎಕ್ಸಾಂಪಲ್ ಅವತಾರ್ ಆಗಿರ್ಬೋದು, ಮ್ಯಾಡ್ ಮ್ಯಾಕ್ಸ್ ಆಗಿರ್ಬೋದು, ಅಥವಾ ಯಾವುದೇ ಒಳ್ಳೊಳ್ಳೆ VFX ಇರುವಂತಹ ಸಿನಿಮಾಗಳನ್ನು ಐಮ್ಯಾಕ್ಸಲ್ಲಿ ಎಂಜಾಯ್ ಮಾಡ್ಬೋದು. ಬಟ್ ಈಸ್ ಎವ್ರಿ ಟೈಮ್ ಐಮ್ಯಾಕ್ಸಲ್ಲಿ ನೋಡೋಕ್ಕಾಗಲ್ಲ, ಬಿಕಾಸ್ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಅದರಿಂದ ಎಲ್ಲ ಸಿನಿಮಾಗಳನ್ನು ನಾವು ಐಮ್ಯಾಕ್ಸಲ್ಲಿ ನೋಡೋಕ್ಕಾಗಲ್ಲ. ಈವನ್ ಎಲ್ಲ ಸಿನಿಮಾಗಳು ಐಮ್ಯಾಕ್ಸಲ್ಲಿ ರಿಲೀಸ್ ಕೂಡ ಆಗಲ್ಲ. ಕೆಲವು ಮೂವಿಗಳು ಐಮ್ಯಾಕ್ಸ್ ಕ್ಯಾಮ್ರಾದಲ್ಲೇ ಶೂಟ್ ಮಾಡಿರ್ತಾರೆ. ಅಂಥ ಮೂವಿಯನ್ನು ನೋಡೋದಂತೂ ಐಮ್ಯಾಕ್ಸ್ ಸ್ಕ್ರೀನಲ್ಲಿ ಫುಲ್ ಮಜಾ ಬರುತ್ತೆ, ಫುಲ್ ಚೆನ್ನಾಗಿ. ಅದರಲ್ಲೂ ಐಮ್ಯಾಕ್ಸ್ ಥಿಯೇಟರ್ನ ಬ್ಯಾಕ್ ಸೀಟಲ್ಲಿ ಕೂತ್ರೆ ಅಂತೂ ಫುಲ್ ಸ್ಕ್ರೀನಲ್ಲಿ ನೀವು ಫುಲ್ ಎಂಜಾಯ್ ಮಾಡ್ಬೋದು. ನೀವೊಂದು ಯಾವುದೋ ಸ್ವರ್ಗಕ್ಕೆ ಹೋಗೋ ಥರ, ಯಾವುದೋ ಒಂದು ಬೇರೆ ಪ್ರಪಂಚಕ್ಕೆ ಹೋಗೋ ಥರ ಐಮ್ಯಾಕ್ಸಲ್ಲಿ ಅನುಭವವಾಗುತ್ತೆ. ಐಸ್ ಮತ್ತು 4DXಗೆ ಕಂಪೇರ್ ಮಾಡಿದ್ರೆ ನಾನು 2D ಸ್ಕ್ರೀನನ್ನೇ ಚೂಸ್ ಮಾಡ್ತೇನೆ. ನನಗೆ 2D ಸ್ಕ್ರೀನಲ್ಲೇ ಜಾಸ್ತಿ ಎಂಜಾಯ್ ಆಗುತ್ತೆ. 2D ಸ್ಕ್ರೀನಲ್ಲಿ 3D ಮೂವೀಸ್ ನೋಡ್ಬೋದು, ಅದು ಕೂಡ ಎಂಜಾಯಬಲ್ ಇದೆ. ಸೊ 2D ಸ್ಕ್ರೀನನ್ನೇ ನಾನು ಚೂಸ್ ಮಾಡ್ತೇನೆ. ನಾನು ಐಸ್ ಮತ್ತು 4DX ಅನ್ನು ರೆಕಮೆಂಡ್ ಮಾಡಲ್ಲ. ಬ್ಯಾಂಗ್ಳೂರಲ್ಲಿ ಐಸ್, 4DX, ಐಮ್ಯಾಕ್ಸ್ ಮತ್ತು ಇದು 2D ಸ್ಕ್ರೀನ್ ಎಕ್ಸ್, ಈ 4 ಸ್ಕ್ರೀನ್ಗಳು ಅವೈಲೇಬಲ್ ಇದೆ. ಸೊ ನೀವು ಯಾವ್ಯಾವ ಸ್ಕ್ರೀನಲ್ಲಿ ಮೂವಿ ನೋಡಿದ್ದೀರಾ, ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನಿಮ್ಮದು ನೋಡುವ ಪ್ಲ್ಯಾನ್ ಏನಿದ್ರೆ ಒಂದು ವೇಳೆ ನೀವು ನೋಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.